ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ಗೊತ್ತಿರೋದನ್ನ ಹಂಚ್ಕೊಳ್ಳೋಣ, ಗೊತ್ತಿಲ್ಲದೆ ಇರೋದನ್ನ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಮತ್ತೊಮ್ಮೆ ವಾಹಿನಿ. ನೀವಿಲ್ಲಿ ಫಿಶ್ ಫ್ರೈ ನೋಡ್ತಿರ್ಬೋದು. ಇದು ಮಾಮೂಲಿ ಫಿಶ್ ಫ್ರೈ ಅಲ್ಲ, ಮಸಾಲಾ ಫಿಶ್ ಫ್ರೈ. ಮಾಮೂಲಿ ಫಿಶ್ ಫ್ರೈಗಿಂತ ಇದು ತುಂಬಾ ಭಿನ್ನವಾಗಿರುತ್ತೆ. ಪಕ್ಕಾ ಮಂಗಳೂರು ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿ ಕೂಡ, ಹಾಗೆ ಟೇಸ್ಟ್ ಮಾತ್ರ ತುಂಬ ಸೂಪರ್ ಆಗಿರುತ್ತೆ. ನಾನಿಲ್ಲಿ 1 kg ಬೂತಾಯಿ ಮೀನನ್ನು ತೊಗೊಂಡಿದ್ದೀನಿ. ಬೆಂಗಳೂರು ಕಡೆ ಇದನ್ನು ಮತ್ತಿ ಮೀನು ಅಂತಲೂ ಕೂಡ ಹೇಳ್ತಾರೆ. ಈ 1 kg ಮೀನಿಗೆ ಮಸಾಲೆ ಹೇಗೆ ತೆಗೆಯೋದಂತ ನೋಡೋಣ. 1 kg ಮೀನಿಗೆ 1 ಹಿಡಿಯಷ್ಟು ನಾನು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗುಂಟೂರು ಮೆಣಸಿನ್ಕಾಯಿ ತೊಗೋಬೋದು. ಈ ಮೀನು ಮಾಮೂಲಿ ಮೀನಿಗಿಂತ ಸ್ವಲ್ಪ ಉಪ್ಪು ಹುಳಿ ಖಾರನ ಜಾಸ್ತಿ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು 1 ಹಿಡಿ ತೊಗೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 10 ರಿಂದ 15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ 1 ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಅರ್ಧ ಸ್ಪೂನ್ನಷ್ಟು ಹಳದಿ ಪುಡಿ ಬೇಕು. ಹಾಗೆ ಎಲ್ಲ ಅರ್ಧ ಟೀ ಸ್ಪೂನ್ ಆಗಷ್ಟು ಕಾಳುಮೆಣಸು, ಅರ್ಧ ಸ್ಪೂನ್ ಕೊತ್ತಂಬರಿ ಬೀಜ, ಹಾಗೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ತಗೊಳ್ಳಿ. ಇದು ಯಾವ ಮಸಾಲೆ ನೀವು ಹುರಿಯೋ ಅಗತ್ಯವಿಲ್ಲ. ಇದನ್ನು ನಾವು ಇವಾಗ ಗ್ರೈಂಡ್ ಮಾಡ್ಕೋಬೇಕು. ರುಬ್ಬೋಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕ್ಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನೀಗ ಇಲ್ಲಿ ಪೇಸ್ಟ್ ಮಾಡ್ಕೊಂಡು ಈಗ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಹಳದಿ ಪುಡಿನ ಸೇರಿಸಿ, ಹಾಗೆ ಇಷ್ಟು ಮಸಾಲೆಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಸೇರಿಸಿ, ಇದಕ್ಕೆ 2 ಚಿಟಿಕೆ ಆಗುವಷ್ಟು ಓಂ ಕಾಳನ್ನು ಸೇರಿಸಿ. ಇದು ಫ್ರೈ ಆದವಾಗ ಬಾಯಿಗೆ ಸಿಗ್ದವಾಗ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಿಮಗೆ ಇದ್ರ ಫ್ಲೇವರ್ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಉಪ್ಪು ಏನಾದರೂ ಈ ಮಸಾಲೆಗೆ ಕಮ್ಮಿ ಇದ್ದರೆ ಈಗಲೇ ಸೇರಿಸ್ಕೊಳ್ಳಿ. ಮೀನನ್ನು ಹಾಕುವ ಮೊದಲು 5 ರಿಂದ 6 ಸ್ಪೂನಷ್ಟು ಮಸಾಲಾನ ತೆಗೆದಿಟ್ಕೊಳ್ಳಿ. ಇದು ನಂತರ ನಮಗೆ ಬೇಕಾಗುತ್ತೆ. ಹೇಗೆ ಯೂಸ್ ಮಾಡ್ಕೋಬೋದು ಅಂತ ಮುಂದೆ ಹೇಳ್ತೀನಿ. ಈಗ ಮೀನನ್ನು ಹಾಕಿಬಿಟ್ಟು ಚೆನ್ನಾಗಿ ಮಸಾಲೆ ಮೀನಿಗೆ ಹೊಂದ್ಕೊಳ್ಳುವಂತೆ ಕಲಿಸ್ಕೊಳ್ಳಿ. ಎಲ್ಲ ಮೀನುಗಳಿಗೂ ಕರೆಕ್ಟಾಗಿ ತಾಗುವಂತೆ ಕಲಿಸ್ಕೊಳ್ಳಿ. ಇದನ್ನು ನೀವು ಕನಿಷ್ಠ ಅರ್ಧ ಗಂಟೆ ಆದರೂ ಇಡಬೇಕು. ಆಗ ಹುಳಿ ಉಪ್ಪು ಖಾರವನ್ನು ಮೀನು ಸರಿಯಾಗಿ ಎಳ್ಕೊಳ್ಳುತ್ತೆ. ಅರ್ಧ ಗಂಟೆ ನಂತರ ಒಂದು ತವ ಇಟ್ಕೊಂಡು ತವಕ್ಕೆ ಎಣ್ಣೆ 1 ರಿಂದ 1.5 ಸ್ಪೂನ್ ಎಣ್ಣೆ ಹಾಕಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಮಂಗಳೂರು ಫಿಶ್ ಫ್ರೈ ಆಗಿರೋದ್ರಿಂದ ಮಂಗಳೂರಲ್ಲಿ ಸಾಂಪ್ರದಾಯಿಕವಾಗಿ ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ. ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ಬಳಸ್ಕೋಬೋದು. ನೀವು ಎಣ್ಣೆ ಕಾದ್ಮೇಲೆ ನೀವು ಫಿಶನ್ನು ತವದ ಮೇಲೆ ಹಾಕಬೇಕಾಗತ್ತೆ. ತವ ಬಿಸಿಯಾಗಿದೆಯಾ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಒಂದು ವೇಳೆ ತವ ಬಿಸಿಯಾಗಿಲ್ಲ ಅಂದರೆ ನೀವು ಮೀನು ಹಾಕಿಬಿಟ್ರೆ ಮೀನು ಅಂಟ್ಕೊಂಡು ಬಿಡುತ್ತೆ ತವಕ್ಕೆ. ಒಂದು ಬ್ಯಾಚ್ಗೆ ನಿಮ್ಮ ತವದಲ್ಲಿ ಎಷ್ಟು ಮೀನು ಹಿಡಿಸುತ್ತೋ ಅಷ್ಟು ಮೀನನ್ನು ಹಾಕಿಬಿಟ್ಟು ಸೈಡ್ಗೆ ಮತ್ತೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಕಬ್ಬಿಣದ ತವ ಯೂಸ್ ಮಾಡೋದ್ರಿಂದ ಅರ್ಧ ಸ್ಪೂನ್ ಎಣ್ಣೆನ ಎಕ್ಸ್ಟ್ರಾ ಬಳಸ್ತಾ ಇದ್ದೀನಿ. ನೀವು ನಾನ್ ಸ್ಟಿಕ್ ಯೂಸ್ ಮಾಡೋದಾದರೆ ನಿಮಗೆ ಇಷ್ಟು ಎಣ್ಣೆ ಅವಶ್ಯಕತೆ ಇರೋದಿಲ್ಲ. ತವಾನ ಮುಚ್ಚಿಬಿಟ್ಟು 4 ನಿಮಿಷ ಆದಮೇಲೆ ಇದನ್ನು ಟರ್ನ್ ಮಾಡಿ, ಉರಿ ಸಣ್ಣದಾಗಿರಲಿ. ದೊಡ್ಡ ಉರಿ ಇಟ್ಬಿಟ್ರೆ ಕಪ್ಪಗಾಗಿ ಹೋಗಿಬಿಡುತ್ತೆ. ನೀವಿಲ್ಲಿ ನೋಡ್ಬೋದು, ಈಗ 4 ನಿಮಿಷ ಆಗಿದೆ. ನಾನು ಟರ್ನ್ ಮಾಡ್ತಾ ಇದ್ದೀನಿ. ಇಷ್ಟು ಫ್ರೈ ಆದರೆ ಸಾಕು ನಿಮಗೆ. ಇದು ಇನ್ನೊಂದು ಸೈಡ್ ಕೂಡ 4 ನಿಮಿಷ ಫ್ರೈ ಮಾಡಿ. ಇದೀವಾಗ 2 ಸೈಡ್ ಕೂಡ 4 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನೀವು ಇದನ್ನು ಹಾಗೆ ಯೂಸ್ ಮಾಡಿಕೊಂಡ್ರೆ ಇದು ತವಾ ಫ್ರೈ ಆಗುತ್ತೆ. ನಾವಿಲ್ಲಿ ಮಾಡ್ತಿರೋದು ಮಸಾಲ ಫ್ರೈ ಆಗಿರೋದ್ರಿಂದ ಇನ್ನೊಂದು ಪ್ರೊಸೀಜರ್ ಇದಕ್ಕೆ ಬಾಕಿ ಇದೆ. ಈಗ ತವದಲ್ಲಿರೋ ಮೀನನ್ನು ಸೈಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ತವಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 4 ರಿಂದ 5 ಎಸಳು ಕರಿಬೇವು ಹಾಕ್ಕೊಳ್ಳಿ. ಆವಾಗಲೇ ತೆಗೆದಿಟ್ಕೊಂಡಿದ್ದೀವಲ್ಲ ಮಸಾಲ, ಅದರಲ್ಲಿ 1 ರಿಂದ 1.5 ಸ್ಪೂನಷ್ಟು ಮಸಾಲ ಹಾಕ್ಕೊಳ್ಳಿ. ಇಲ್ಲಿ 4 ಮೀನು ಇರೋದ್ರಿಂದ 1.5 ಸ್ಪೂನ್ ಸಾಕಾಗುತ್ತೆ. ಈ ಮಸಾಲನ ನಾವು ಇದೇ ಎಣ್ಣೆಯಲ್ಲಿ 3 ರಿಂದ 4 ನಿಮಿಷಗಳ ಕಾಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಈ ಮಸಾಲ 2 ರಿಂದ 3 ನಿಮಿಷಗಳ ಕಾಲ ಕೊಬ್ಬರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಹಸಿ ವಾಸನೆ ಕೂಡ ಹೋಗಿದೆ. ಇದು ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು. ಅದಕ್ಕೋಸ್ಕರ 100 ml ಆಗುವಷ್ಟು, ಅಂದರೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿ ನಾವು ಇದನ್ನು ಗ್ರೇವಿ ಕನ್ಸಿಸ್ಟೆನ್ಸಿ ಮಾಡ್ಕೋಬೇಕು. ಇದಕ್ಕೆ ಇವಾಗ ಈ ಮೀನನ್ನು ಹಾಕಿಬಿಟ್ಟು 2 ಸೈಡ್ 2 ನಿಮಿಷ ಮುಚ್ಚಿಟ್ಬಿಟ್ಟು ಟರ್ನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ. ಉರಿ ಯಾವಾಗಲೂ ಲೋ ಫ್ಲೇಮ್ ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದು 1 ಸೈಡ್ ಪೂರ್ತಿಯಾಗಿ ಫ್ರೈ ಆಗಿದೆ. ನಾನು ಇದನ್ನು ಇವಾಗ ಟರ್ನ್ ಮಾಡಿ ಇನ್ನೊಂದು 2 ರಿಂದ 3 ನಿಮಿಷಗಳ ಕಾಲ ಮುಚ್ಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಗ್ರೇವಿನ ನೀವು ಫುಲ್ ಡ್ರೈ ಮಾಡೋಕ್ಕೆ ಹೋಗಬೇಡಿ. ಮಸಾಲ ಫಿಶ್ ಫ್ರೈ ಅಂದರೆ ಈ ಥರ ಕನ್ಸಿಸ್ಟೆನ್ಸಿನೇ ಇರಬೇಕು. ತುಂಬ ಡ್ರೈ ಆದರೆ ಚೆನ್ನಾಗಿರಲ್ಲ. ಇದೀವಾಗ 2 ಕಡೆ ಫ್ರೈ ಆಗಿ ರೆಡಿಯಾಗಿದೆ. ಒಂದು ಸಾರಿ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.